ನಾನೇ ಕೇಸರಿ ಹಾಲನ್ನು ಫಸ್ಟ್ ಟ್ರೈಮಿಸ್ಟರ್ ಕಂಪ್ಲೀಟ್ ಆದಾಗಿಂದ ಕುಡಿತಾ ಇದ್ದೀನಿ. ಅಂದರೆ ಅರೌಂಡ್ 14 ವೀಕ್ಸ್ ಕಂಪ್ಲೀಟ್ ಆದಾಗಿಂದ. ಮತ್ತು ಇದನ್ನು ಯೂಶ್ವಲಿ ನಾನು ನೈಟ್ ಟೈಮ್ ಮಲ್ಗೋಕ್ಕಿಂತ ಮುಂಚೆ ಪ್ರಿಪೇರ್ ಮಾಡಿಕೊಂಡು ಕುಡಿತೀನಿ. ಯಾವ ರೀತಿ ಪ್ರಿಪೇರ್ ಮಾಡ್ತೀನಿ ಅಂದರೆ 1 ಗ್ಲಾಸ್ ಆಫ್ ಮಿಲ್ಕ್ನ ಕಾಯಿಸಿ ಅದನ್ನು ಮತ್ತೆ ಗ್ಲಾಸಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು 4ರಿಂದ 5 ಕೇಸರಿ ಸ್ಟ್ರ್ಯಾಂಡ್ಸ್ನ ಅದಕ್ಕೆ ಹಾಕ್ಕೋತೀನಿ. ಹಾಕ್ಕೊಂಡು ಒಂದು 5ರಿಂದ 10 ನಿಮಿಷ ಬಿಡ್ತೀನಿ. ಆಗ ಬಿಡೋದ್ರಿಂದ ಏನಾಗುತ್ತೆ, ಅದರಲ್ಲಿರೋ ಅರೋಮಾ, ಮೆಡಿಸಿನಲ್ ಪ್ರಾಪರ್ಟೀಸ್ ಎಲ್ಲ ರಿಲೀಸ್ ಆಗುತ್ತೆ. ರಿಲೀಸ್ ಆದಮೇಲೆ ನೆಕ್ಸ್ಟ್ ಸ್ಟಿರ್ ಮಾಡಿಬಿಟ್ಟು ಕುಡಿತೀನಿ. ನಾನು ಯಾವುದೇ ರೀತಿ ಸಕ್ಕರೆ ಅಥವಾ ಬೆಲ್ಲನ ಆ್ಯಡ್ ಮಾಡಲ್ಲ. ನಿಮಗೆ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು. ಟ್ರೆಡಿಷ್ನಲ್ ಗರ್ಭ ಸಂಸ್ಕಾರಲ್ಲಿ ಏನು ಹೇಳ್ತಾರೆ ಅಂದರೆ, ಈ ಕೇಸರಿ ಹಾಲು ಕುಡಿಯೋದ್ರಿಂದ ತಾಯಿಗೆ ಅಷ್ಟೇ ಅಲ್ಲದೆ ಹೊಟ್ಟೆಲಿರೋ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಥವಾ ನೀವು ಪ್ರೆಗ್ನೆಂಟ್ ಲೇಡಿ ಅಂತ ಅಂದರೆ ಇದನ್ನು ಟ್ರೈ ಮಾಡಿ ನೋಡಿ, ನಿಮಗೂ ಹೆಲ್ಪ್ ಆಗುತ್ತೆ. ಮತ್ತು ಕಂಪ್ಲೀಟಾಗಿ ಈ ಕೇಸರಿ ಹಾಲು ಕುಡಿಯೋದ್ರಿಂದ ಪ್ರೆಗ್ನೆಂಟ್ ಲೇಡೀಸ್ಗೆ ಏನೆಲ್ಲ ಹೆಲ್ಪ್ ಆಗುತ್ತೆ ಅಂತ ಕ್ಯಾಪ್ಷನಲ್ಲಿ ಡೀಟೇಲಾಗಿ ಮೆನ್ಷನ್ ಮಾಡಿದ್ದೀನಿ. ಚೆಕ್ ಮಾಡೋದು ಮರಿಬೇಡಿ. ಮತ್ತು ನಿಮಗೆ ಗೊತ್ತಿರೋ ಪ್ರೆಗ್ನೆಂಟ್ ಲೇಡೀಸ್ಗೆ, ಮಾಮೀಸ್ ಟೂಬೀಸ್ಗೆ ಶೇರ್ ಮಾಡಿ, ರೀಲ್ನ ಸೇವ್ ಮಾಡಿ. ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಇಷ್ಟೇ ಇವತ್ತಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಟೇಕ್ ಕೇರ್.